ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಜ್ಯದ ಹಲವೆಡೆ ಮಳೆ ಆರ್ಭಟ. ಮಂಡ್ಯದಲ್ಲಿ ಮಳೆಗೆ ಯುವಕ ಬಲಿಯಾಗಿರ್ತಕ್ಕಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕಾರಿನ ಮೇಲೆ ಮರ ಬಿದ್ದು ಯುವಕ ಮೃತಪಟ್ಟಿದ್ದಾರೆ. ಬೆಂಗಳೂರಲ್ಲೂ ಕೂಡ ಮಳೆ ಸಿಕ್ಕಾಪಟ್ಟೆ ಅವಾಂತರ ಉಂಟು ಮಾಡಿದೆ. ದೇವರಚಿಕ್ಕನಹಳ್ಳಿ ಹತ್ರ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ಭಾರಿ ಮಳೆ ಬಂದಿದೆ. ಹಾಗಾಗಿ ನೋಡಿ ಎಷ್ಟೊಂದು ಅವಾಂತರ ಉಂಟು ಮಾಡಿದೆ ಮಳೆ. ಬೆಂಗಳೂರಿನಲ್ಲಂತೂ ಅಂಡರ್ ಪಾಸ್ಗಳಲ್ಲಿ ಸಿಕ್ಕಾಪಟ್ಟೆ ನೀರು ನಿಂತಿದೆ. ಜೊತೆಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿರ್ತಕ್ಕಂಥದ್ದು ದೇವರಚಿಕ್ಕನಹಳ್ಳಿ ಹತ್ರ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿಬಿಟ್ಟಿದೆ, ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ಹೀಗೆ ಸಾಕಷ್ಟು ಮಳೆಯ ಅವಾಂತರಗಳು. ಮಂಡ್ಯದಲ್ಲಿ ಮಳೆಗೆ ಯುವಕ ಮೃತಪಟ್ಟಿರ್ತಕ್ಕಂಥ ಘಟನೆ ನಡೆದಿದೆ. ಕಾರಿನ ಮೇಲೆ ಮರ ಬಿದ್ದು ಪಾಪ ಯುವಕ ಮೃತಪಟ್ಟಿದ್ದಾರೆ. ಇಷ್ಟು ದಿವಸ ಮಳೆ ಬರಲಿಲ್ಲ ಅಂತ ಬಿರು ಬೇಸಿಗೆ ಅಂತ ಜನ ಕಂಗಾಲಾಗಿದ್ರೆ ಈಗ ಬಂದಿರೋ ಒಂದು ಮಳೆನೇ ಅದು ಎಷ್ಟು ಅವಾಂತರ ಸೃಷ್ಟಿ ಮಾಡಿದೆ ನೋಡಿ. ಬೆಂಗಳೂರಿನಲ್ಲೂ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಅಟ್ ದ ಸೇಮ್ ಟೈಮ್ ಮಂಡ್ಯದಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ. ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಮಳೆ ಸುರಿದು ಸಾಕಷ್ಟು ಅವಾಂತರ ಉಂಟು ಮಾಡಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಳೆ ಅವಾಂತರ ಶುರುವಾಗಿದೆ. ಮಳೆಯಿಂದಾಗಿ ಅಂಡರ್ ಪಾಸ್ಗಳು ಜಲಾವೃತ ಆಗ್ಬಿಟ್ಟಿದೆ. ಮಳೆಯಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಮಳೆಗೆ ಸಿಕ್ಕಾಪಟ್ಟೆ ಮರಗಳು ಕೂಡ ಧರೆಗುರುಳಿದ್ದಾವೆ. ಶುರುವಾಯಿತು ಇನ್ನು ಮಳೆ ಪ್ರಾಬ್ಲಮ್ ಅಂತ ನಾವು ಯಾವಾಗಲೂ ನ್ಯೂಸ್ ಓದಬೇಕಾಗುತ್ತೆ. ಯಾಕಂತಂದ್ರೆ ಬೆಂಗಳೂರಲ್ಲಿ ಮಳೆಗಾಲಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಲ್ಲಿ BBMP ಮೈ ಮರೆತಿರುತ್ತಾ? ಹಾಗಾದ್ರೆ ನೋಡಿ, ಅಲ್ಲಿ ಅಷ್ಟು ನೀರು ನಿಂತಿದೆ ಅಂಡರ್ ಪಾಸಲ್ಲಿ. ಅಲ್ಲಿ ನೀರು ಹೋಗೋ ವ್ಯವಸ್ಥೆನ ಈಗ ಏಪ್ರಿಲ್ ಮೇನಲ್ಲಿ ಯಾಕೆ ಕ್ಲಿಯರ್ ಮಾಡ್ಕೊಳ್ಳಿಲ್ಲ, ಲಾಸ್ಟ್ 2-3 ಮಂತ್ಸಲ್ಲಿ ಯಾಕೆ ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅನ್ನೋ ಪ್ರಶ್ನೆ ಬರುತ್ತೆ. ಅಲ್ಲಿ ಒಂದು ಮಳೆ ಬಂದರೆ ಅಂಡರ್ ಪಾಸಲ್ಲಿ ನೀರು ತುಂಬ್ಕೋತಾ ಇದೆ. ಇದನ್ನ ಪ್ರತಿ ವರ್ಷ ನಮಗೂ ಹೇಳಿ 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 ಸಾಕಾಗಿ ಹೋಗಿದೆ. ಯಾಕೆ BBMP ಇತ್ತ ಗಮನನೇ ಕೊಡೋದಿಲ್ಲ, ಟೌನ್ ಪ್ಲಾನಿಂಗ್ ಇತ್ತ ಗಮನನೇ ಕೊಡೋದಿಲ್ಲ? ನಿಜವಾಗ್ಲೂ ಇದು ಒಂಥರ ಡಿಸ್ಗಸ್ಟಿಂಗ್ ಅಂತ ಹೇಳಬೇಕು. ಅತ್ಯಂತ ನಿರಾಶಾದಾಯಕ. ಪ್ರತಿ ಸಾರಿ ಒಂದು ಮಳೆಗೆ ಹೀಗಾಗುತ್ತೆ ಅಂತಾದ್ರೆ ಇನ್ನು ಇಡೀ ಮಳೆಗಾಲನ ನಿಭಾಯಿಸೋದಕ್ಕೆ ಬೆಂಗಳೂರು ಸಿದ್ಧ ಆಗಿದೆಯಾ, BBMP ಸಿದ್ಧ ಆಗಿದೆಯಾ? ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ದೀಪ್ತಿ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಪ್ರತಿ ಸಾರಿ ಒಂದು ಮಳೆಗೆ ಹಿಂಗಾದ್ರೆ, ಪ್ರತಿ ಸಾರಿ ಇದೇ ಹಣೆ ಬರ, ಒಂದು ಮಳೆಗೆ ಹಿಂಗಾದ್ರೆ ಇಡೀ ಮಳೆಗಾಲನ ನಿಭಾಯಿಸಕ್ಕೆ BBMP ತಯಾರಾಗಿದೆಯಾ ದೀಪ್ತಿ? ಬೆಂಗಳೂರು ರೆಡಿ ಇದೆಯಾ ಅಂತ? ಶ್ರೀಲಕ್ಷ್ಮಿ, ಅಟ್ಲೀಸ್ಟ್ ಇದು ರೈಟ್ ಟೈಮ್ BBMPಗೆ ಇನ್ನಾದ್ರೂ ಪ್ರಿಪರೇಷನ್ ಶುರು ಮಾಡ್ಕೊಳ್ಳೋದಕ್ಕೆ. ಯಾಕಂದ್ರೆ ಮಳೆ ಇಲ್ಲ ಅಂತ ಹೇಳಿ ನಾವೆಲ್ಲ ಕಾಯ್ತಾ ಇದ್ವಿ. ಎಷ್ಟೋ ಬೋರ್ವೆಲ್ಗಳು ಬತ್ ಹೋಗಿತ್ತು. ಮಳೆ ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ರು. ಪುಣ್ಯಕ್ಕೆ ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇದೆ. ಸೊ ಈ ಮಳೆ ವಾಟರ್ನ ರೈನ್ ಹಾರ್ವೆಸ್ಟಿಂಗ್ ಮೂಲಕ ಅದನ್ನ ಸೇವ್ ಮಾಡ್ಕೊಳ್ಳುವಂಥದ್ದು, ಜೊತೆಗೆ ತಗ್ಗು ಪ್ರದೇಶಗಳಲ್ಲಿ ಯಾವ ರೀತಿಯ ಕ್ರಮಗಳನ್ನ ತಗೊಳ್ಬೇಕು, ಎಸ್ಪೆಷಲಿ ಈ ಅಂಡರ್ ಪಾಸ್ಗಳೇನಿದೆ ಅಲ್ಲಿ ಯಾವಾಗ್ಲೂ ಕೂಡ ಅವಾಂತರಗಳು ಸೃಷ್ಟಿಯಾಗುತ್ತೆ. ಬೈಕ್ ಸವಾರರು ಅಂತೂ ತುಂಬಾನೇ ಕಷ್ಟ ಪಡ್ತಾರೆ ಆ ಒಂದು ಅಂಡರ್ ಪಾಸ್ ನ ದಾಟೋದಕ್ಕೆ. ಸೊ ಈ ಹೊತ್ತಿನಲ್ಲಿ ರೈಟ್ ಟೈಮು ಈಗ ಪ್ರಿಪೇರ್ ಆಗೋದಕ್ಕೆ BBMP ಗಾಢ ನಿದ್ದೆಯಿಂದ ಎದ್ದು ಮುಂದಿನ ಮಳೆಗಾಲದ ಹೊತ್ತಿಗೆ ಏನೆಲ್ಲ ಅನಾನುಕೂಲಗಳು ಯಾವ್ಯಾವ ಜಾಗದಲ್ಲಿ ಆಗುತ್ತೋ ಅಲ್ಲಿ ಕ್ರಮಗಳನ್ನ ತಗೊಂಡ್ರೆ ಬೆಂಗಳೂರು ಸೇಫ್ ಆಗುತ್ತೆ. ಇಲ್ಲಾಂದ್ರೆ ಇಲ್ಲಿ ತನಕ ನಾವು ಬೇಸಿಗೆಯಲ್ಲಿ ನೀರಿಲ್ಲ ಅಂತ ಒದ್ದಾಡ್ತಿದ್ವಿ, ಇನ್ ಮಳೆಗಾಲದಲ್ಲಿ ಎಲ್ಲಾ ಕಡೆ ನೀರು ಅಂತ ಒದ್ದಾಡೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಶ್ರೀಲಕ್ಷ್ಮಿ, ಸಚ್ ಎ ಪ್ಯಾರಡಾಕ್ಸ್. ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ಎರಡು ದಿನಗಳ ಬಿಡುವು ಕೊಟ್ಟಿದ್ದ ಮಳೆರಾಯ ಇವತ್ತು ಮತ್ತೆ ಸುರಿದು ತಂಪೆರೆದ. ಎನಿವೆ, ಮಳೆಗೆ ಸಿಟಿ ಜನ ಖುಷಿಗೊಂಡು ಸ್ಟೆಪ್ಸ್ ಹಾಕಿದ್ರೆ ವರುಣ ಹಲವೆಡೆ ಅವಾಂತರವನ್ನು ಕೂಡ ಸೃಷ್ಟಿಸಿದ್ದಾನೆ. ಬಿಸಿಲಿನ ಬೇಗೆಯಿಂದ ಬಸವಳಿದಿದ್ದ ರಾಜ್ಯ ರಾಜಧಾನಿ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಸಂಜೆ 6 ಗಂಟೆ ನಂತರ ನಗರದ ಹಲವೆಡೆ ಮಳೆ ಸುರಿದಿದ್ದು, ಸದಾಶಿವನಗರದ ಸುತ್ತಮುತ್ತ ಆಲಿಕಲ್ಲು ಮಳೆ ಬಿದ್ದಿದೆ. ಮೆಜೆಸ್ಟಿಕ್, ರಾಜಾಜಿನಗರ, ರೇಸ್ ಕೋರ್ಸ್, ಕೆಆರ್ ಮಾರುಕಟ್ಟೆ ಸುತ್ತಮುತ್ತ ಮಳೆ ಸುರಿದ ಕಾರಣ ಟ್ರಾಫಿಕ್ ಜಾಮ್ ಉಂಟಾಯಿತು.
ಮಳೆ ಬಂದ ಖುಷಿಗೆ ಚಂದ್ರ ಲೇಔಟ್ನಲ್ಲಿ ಮಹಿಳಾ ಮಣಿಗಳು ನಡು ರಸ್ತೆಯಲ್ಲೇ ಸಖತ್ ಸ್ಟೆಪ್ ಹಾಕಿ ಖುಷಿ ಪಟ್ರು. ಅತ್ತ ಮತ್ತಿಕೆರೆಯಲ್ಲಿ ಮಳೆ ಮಧ್ಯೆಯೇ ಮಕ್ಕಳು ಆಟವಾಡಿ ಎಂಜಾಯ್ ಮಾಡಿದ್ರು. ಸಂಜೆ ಮಳೆಯಿಂದ ಓಕಳಿಪುರಂನಲ್ಲಿ ಟ್ರಾಫಿಕ್ ಜಾಮ್ ಉಂಟಾದ ಪರಿಣಾಮ ಸವಾರರು ಪರದಾಡಿದ್ದಾರೆ. ಮಳೆಯ ಜೊತೆ ಬಿರುಗಾಳಿ ಬೀಸಿದ ಕಾರಣ ತೆಂಗಿನ ಮರವೊಂದು ನೆಲಕ್ಕುರುಳಿ ರಾಮಕೃಷ್ಣ ಆಶ್ರಮದಿಂದ ಲಾಲ್ಬಾಗ್ ಕಡೆ ತೆರಳುವ ರಸ್ತೆ ಬಂದ್ ಮಾಡಲಾಗಿತ್ತು. ಒಟ್ಟಾರೆ ನಾಳೆ ಸಹ ಬೆಂಗಳೂರಿನಲ್ಲಿ ಗುಡುಗು ಸಹಿತ ಮಳೆಯಾಗುವ ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿಯ ಇನ್ನುಳಿದ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬಂದ್ಬಿಡೋಣ. ಬೆಂಗಳೂರು ಟಾಪ್ 5 ಅಲ್ಲಿ ಬಿಸಿಲಿನ ಧಗೆಗೆ ಬೆಂದಿದ್ದ ಆನೇಕಲ್ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಆನೇಕಲ್ಲು, ಅತ್ತಿಬೆಲೆ, ಚಂದಾಪುರ ಸೇರಿದಂತೆ ಹಲವು ಕಡೆ ಮಳೆ ಸುರಿದಿದೆ. ಮಳೆಯಿಂದಾಗಿ ವಾಹನ ಸವಾರರು ಪರದಾಡಿದ್ರು. ಇನ್ನು ತಾಲೂಕಿನ ವಣಕನಹಳ್ಳಿ, ಸೋಲೂರು, ಗೊಂಬಳಾಪುರ ಭಾಗದಲ್ಲಿ ಆಲಿಕಲ್ ಮಳೆ ಬಿದ್ದಿದೆ. ಟ್ರಾಫಿಕ್ ಜಾಮ್ನಲ್ಲಿ ಆಂಬ್ಯುಲೆನ್ಸ್ ಒಂದು ಸಿಕ್ಕಾಕೊಂಡು ಪರದಾಡಿದೆ. ಹೊಸೂರು ಬೆಂಗಳೂರು ಮುಖ್ಯ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಹೆದ್ದಾರಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಸಾಲಾಗಿ ವಾಹನ ನಿಂತಿದ್ದರಿಂದ ಆಂಬ್ಯುಲೆನ್ಸ್ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿತ್ತು. ಆನೇಕಲ್, ಚಂದಾಪುರದಲ್ಲಿ ಭಾರೀ ಮಳೆ ಗಾಳಿಗೆ ಜಾಹೀರಾತು ಫಲಕಗಳು ಕಿತ್ತೋಗಿದ್ದಾವೆ. ಅಂಗಡಿ ಮುಂಗಟ್ಟುಗಳಲ್ಲಿ ಹಾಕಿದ್ದ ನಾಮಫಲಕಗಳು ಹೆದ್ದಾರಿ ಪಾಲಾಗಿವೆ. ಚಂದಾಪುರದಲ್ಲಿ ಹಾಕಲಾಗಿದ್ದ ಬೃಹತ್ ಜಾಹೀರಾತು ಫಲಕಗಳು ಬೀಸಿದ ಬಿರುಗಾಳಿಗೆ ಹಾರಿದು ಹೋಗಿದ್ದಾವೆ. ಇನ್ನು ಹೊಸೂರು ಬೆಂಗಳೂರು ಮುಖ್ಯ ರಸ್ತೆಯಲ್ಲಿ ರಾರಾಜಿಸ್ತಾ ಇದ್ದಂತಹ ಅನಧಿಕೃತ ನಾಮಫಲಕಗಳು ಕೂಡ ಗಾಳಿಗೆ ಕಿತ್ತೋಗಿದ್ದಾವೆ. ಭಾರೀ ಗಾಳಿಗೆ ಆಸ್ಪತ್ರೆ ಮೇಲಿನ ಶೆಡ್ ಹಾರಿ ಹೋಗಿರೋ ಘಟನೆ ಆನೇಕಲ್ ತಾಲೂಕಿನ ಸೂರ್ಯ ಸಿಟಿಯಲ್ಲಿ ನಡೆದಿದೆ. ಆತ್ರೇಯ ಆಸ್ಪತ್ರೆ ಮೇಲೆ ಹಾಕಿದಂತ ಶೆಡ್ ಹಾರಿ ಹೋಗಿದ್ರಿಂದ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ 2 ಕಾರುಗಳು ಜಖಂಗೊಂಡಿದ್ದಾವೆ. ಶೆಡ್ಗೆ ಅಳವಡಿಸಿದ್ದ ಕಬ್ಬಿಣದ ರಾಡ್ಗಳ ಜೊತೆಗೆ ಕೆಳಗೆ ಶೀಟ್ಗಳು ಕೂಡ ಬಿದ್ದುಬಿಟ್ಟಿದ್ದಾವೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.